ಇದೇನ್ ಕಾಣ್ಸಾಕತೈತ್ ನೋಡ್ರಿ, ಹೆಣ್ಣೊಬ್ಬಳು ಈ ಮಠದಿಂದ ಲಟ್ಟಣಿಗೆಯನ್ನ ಕಳತನ ಮಾಡ್ಕೊಂಡು ಹೋಗುವಾಗ ಆ ಲಟ್ಟಣಿಗೆ ಹಾವಾಗಿ ಪರಿವರ್ತನೆ ಆಗೈತಂತ ನೋಡ್ರಿ. ಹಂಗ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವರ ಗಂಡ ದೊರೆ ಮಲ್ಲಸರ್ಜಿ ಅವರ ಸಮಾಧಿ ಈ ಮಠದೊಳಗ ಯಾಕೈತೆ ಅಂತ ಹೇಳ್ತೀನಿ ಬರ್ರಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ನಮ್ಮ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸರಿಸುಮಾರು 600 ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವ ಅರಭಾವಿಯ ಶ್ರೀ ದುರದುಂಡೇಶ್ವರ ಪುಣ್ಯಾರಣ್ಯ ಸಿದ್ಧ ಸಂಸ್ಥಾನ ಮಠಕ್ಕ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 1782ರಿಂದ 1816 ತನಕ ಕಿತ್ತೂರು ಸಂಸ್ಥಾನವನ್ನ ಆಳ್ವಿಕೆ ಮಾಡಿದ್ದು ರಾಜ ಮಲ್ಲಸರ್ಜೆ ದೇಸಾಯಿ ಅವರು. ಅವರ ಕಾಲಾವಧಿ ಒಳಗ ಕಿತ್ತೂರು ಸಂಸ್ಥಾನದ ವೈಭವ ಘನತೆಯು ಶಿಖರಕ್ಕೆ ತಲುಪಿತ್ತು. ಖಜಾನೆ ತುಂಬಿ ತುಳುಕುತ್ತಿತ್ತು. ಆ ಸಮಯದೊಳಗ ಕಿತ್ತೂರು ವ್ಯಾಪಾರ ಹಂಗ ಉದ್ದಿಮೆಯ ದೊಡ್ಡ ಕೇಂದ್ರವಾಗಿತ್ತು. ಸ್ವತಃ ಧರ್ಮ ಸಹಿಷ್ಣುವಾಗಿದ್ದ ದೊರೆ ಮಲ್ಲಸರ್ಜ ಕಲೆ, ಸಾಹಿತ್ಯ, ನಾಟಕ, ನೃತ್ಯ, ಬಯಲಾಟಗಳಿಗೆ ಪ್ರೋತ್ಸಾಹ ನೀಡಿ ಕವಿ ಸಾಹಿತಿಗಳಿಗೆ ಆಶ್ರಯ ನೀಡಿದ್ದರು ಎಂಬುದನ್ನ ಜಾನಪದ ವಿದ್ವಾಂಸ ಡಾಕ್ಟರ್ ಸಿ.ಕೆ. ನಾವಲ್ಗಿ ಅವರು ತಮ್ಮ ಕಿತ್ತೂರು ಸಂಸ್ಥಾನ ಜನಕಥನ ಅನುಸಂಧಾನ ಕೃತಿಯೊಳಗ ದಾಖಲು ಮಾಡ್ಯಾರ. 1813ರೊಳಗ ದೊರೆ ಮಲ್ಲಸರ್ಜಿ ಅವರ ಬೆಳವಣಿಗೆಯನ್ನ ಸಹಿಸಲಾರದ ಎರಡನೇ ಬಾಜಿರಾವ್ ಪೇಶ್ವೆ ಅವರನ್ನ ರಾಜತಾಂತ್ರಿಕ ಚರ್ಚೆಯ ಸಲುವಾಗಿ ಪುಣೆಗೆ ಆಹ್ವಾನಿಸಿ ಮೋಸದಿಂದ ಬಂಧಿಸಿ 3 ವರ್ಷಗಳ ಕಾಲ ಸೆರೆಮನೆಯೊಳಗಿಟ್ಟು ನಂತರ ಅವರ ಆರೋಗ್ಯ ಹದಗೆಟ್ಟಾಗ ಅವರನ್ನ ಬಿಟ್ಟು ಕಳಿಸ್ತಾರ. ಅರೆ ಪ್ರಜ್ಞೆ ಸ್ಥಿತಿಯೊಳಗ ಅರಭಾವಿಯ ಈ ದುರದುಂಡೇಶ್ವರ ಮಠಕ್ಕೆ ಬಂದ 3 ದಿನದ ನಂತರ ಇಲ್ಲಿನ ಸ್ವಾಮಿಗಳ ಕೈಯಿಂದ ಅಂಬಲಿಯನ್ನ ಕುಡಿದು ಅವರು ತಮ್ಮ ಕೊನೆ ಉಸಿರೆಳಿತಾರ. ನಂತರ ಅವರನ್ನ ಇದೇ ಜಾಗದೊಳಗ ಸಮಾಧಿ ಮಾಡಲಾಗತ್ತಂತ ಹೇಳ್ತಾರ. ಆದ್ರ ದುರಾದೃಷ್ಟಕರವಾದ ಸಂಗತಿ ಏನಂತಂದ್ರ 34 ವರ್ಷಗಳ ಕಾಲ ಕಿತ್ತೂರು ಸಂಸ್ಥಾನವನ್ನ ಆಳ್ವಿಕೆ ಮಾಡಿದ್ದ ಪ್ರಸಿದ್ಧ ದೊರೆ ಮಲ್ಲಸರ್ಜಿ ಅವರ ಸಮಾಧಿಯ ಬಗ್ಗೆ ಇದೊಂದು ಸಣ್ಣ ನಾಮಫಲಕ ಹಚ್ಚಾರ. ಅದನ್ನ ಬಿಟ್ರ ಸರ್ಕಾರದಿಂದ ಬೇರೆ ಯಾವ ಕೆಲಸನೂ ಆಗಿಲ್ಲ. ಇಲ್ಲಿಗೆ ಬಂದಾಗ ಅವರ ಸಮಾಧಿ ಎಲ್ಲೈತೆ ಅಂತೇಳಿ ಹುಡುಕುವಂತ ಪ್ರಸಂಗ ಬಂದೈತಿ. ಆದ್ರೆ ಇನ್ನೊಂದೇನಂತಂದ್ರ ಕೆಲವೊಂದಿಷ್ಟು ಮಂದಿ ಅವರ ಸಮಾಧಿ ಒನ್ನೂರೊಳಗೈತಿ ಅಂತ ಹೇಳ್ತಾರ. ಇನ್ ಕೆಲವೊಬ್ರು ಅವರ ಸಮಾಧಿ ಕಿತ್ತೂರೊಳಗೈತಿ ಅಂತ ಹೇಳ್ತಾರ. ಅದರ ಬಗ್ಗೆ ಇನ್ನೂ ಆಳವಾದ ಸಂಶೋಧನೆ ಆಗ್ಬೇಕಾಗೈತಿ. ಇನ್ನು ಈ ಮಠದ ಇತಿಹಾಸದ ಕಡೆ ಬಂದ್ರ ಸರಿಸುಮಾರು 600 ವರ್ಷಗಳ ಹಿಂದ ಸಂತ ಶಿವಯೋಗಿ ದುರದುಂಡೇಶ್ವರರು ಮಹಾಲಿಂಗೇಶ್ವರರ ಕೂಡ ಹಿಮಾಲಯದಿಂದ ಬರುವಾಗ ಕೃಷ್ಣಾ ನದಿ ಅವರಿಗೆ ದಾರಿ ಮಾಡಿ ಕೊಡ್ತೈತಿ. ನಂತರ ಅವರು ಅರಭಾವಿ ಒಳಗ ನೆಲೆಸಿ ಅನೇಕ ಪವಾಡಗಳನ್ನ ಮಾಡಿ ಇಲ್ಲೇ ಜೀವಂತ ಸಮಾಧಿ ತಗೋತಾರ. ಇಲ್ಲೊಂದು ಗರ್ಭಧಾರಣೆ ಮಾಡ್ಲಾರ್ದನ ಆಕಳೊಂದು ಹಾಲ್ ಕೊಡ್ತಿತ್ತಂತ. ಅದರ ಸಮಾಧಿಯನ್ನ ಕೂಡ ನೀವಿಲ್ಲಿ ಕಾಣಬಹುದು. ಈ ವಿಡಿಯೋ ಏನಾರ ನಿಮ್ಗೆ ಚಲೋ ಅನ್ಸಿದ್ರ ಹೋಗು ಮುಂದ ಒಂದ್ ಫಾಲೋ ಬಟನ್ ಹೊಡೆದೋಗ್ರಿ. ನಿಮ್ಮ ಒಂದು ಫಾಲೋದಿಂದ ನಮಗ ಆನಿಬಲ ಸಿಕ್ಕಂಗಾಗ್ತೈತಿ. ಹಂಗ ಮುಂದ ಯಾವ ಜಾಗದ ವಿಡಿಯೋ ಮಾಡ್ಬೇಕಂತೇಳಿ ಕಮೆಂಟ್ ಒಳಗ ತಿಳಿಸುವುದನ್ನ ಮರಿಬೇಡ್ರಿ. ಸದಾ ನಿಮ್ಮ ಋಣದೊಳಗ ಸಿಂಪಲ್ ಸಿದ್ದು.